ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ನಾವಿವತ್ತು BROದಲ್ಲಿ ಕಾಲ್ ಫಾರ್ಮ್ ಆಗಿದೆ ಆ ನೋಟಿಫಿಕೇಷನ್ ಬಗ್ಗೆ ನೋಡೋಣ. ಇದು BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರುತ್ತೆ. ನೋಟಿಫಿಕೇಷನ್ ಆಗಿರೋದು ಬಂದ್ಬಿಟ್ಟು ಜನವರಿ 1, 2025 ನೋಟಿಫಿಕೇಷನ್ ಆಗಿದೆ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 411 ಇದ್ದಾವೆ. 411 ಪೋಸ್ಟ್ನ ಮೇನಾಗಿ 4 ಡಿಪಾರ್ಟ್ಮೆಂಟಲ್ಲಾಗಿ ರೆಕ್ರೂಟ್ ಮಾಡ್ಕೋತಾ ಇದ್ದಾರೆ. ಒಂದು ಕುಕ್ಕು, ಇನ್ನೊಂದು ಮ್ಯಾನ್ಸನ್ನು, ಇನ್ನೊಂದು ಬ್ಲಾಕ್ ಸ್ಮಿತ್, ಇನ್ನೊಂದು ಮೆಸ್ ಫೈಟರು. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು MSW ಕುಕ್ಕಿಗೆ 153 ಇದ್ದಾವೆ. ಮ್ಯಾನ್ಸನ್ಗೆ ಟೋಟಲ್ 172 ಇದ್ದಾವೆ. ಬ್ಲಾಕ್ ಸ್ಮಿತ್ತಿಗೆ 75, ಮೆಸ್ ವೈಟರ್ಗೆ 11. ಟೋಟಲಿಗೆ 411 ಪೋಸ್ಟ್ ಇದ್ದಾವೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇದಕ್ಕೆ SLC ಪಾಸ್ ಆದವ್ರು ಹಾಕ್ಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಗಿರೋದು ಇದೇ ಜನವರಿ 11ನೇ ತಾರೀಕಿಂದ. ಎಂಡ್ ಡೇಟ್ ಬಂದ್ಬಿಟ್ಟು 24. ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆ ಸ್ಟೇಟ್ಗೆಲ್ಲ, ಕೆಲವೊಂದು ಸ್ಪೆಷಲ್ ಸ್ಟೇಟ್ಗೆ ಅಪ್ಲಿಕೇಶನ್ ಎಂಡಿಂಗ್ ಡೇಟು 11th ಮಾರ್ಚ್ವರೆಗೂ ಇದೆ. ಏಜ್ ಎಷ್ಟಾಗಿರಬೇಕು ಅಂದರೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 25 ವರ್ಷ. ಮತ್ತು ಯಾವ್ಯಾವ ಇಸ್ವಿಯಲ್ಲಿ ಹುಟ್ಟಿರಬೇಕು ಅಂದರೆ ಅನ್ರಿಸರ್ವ್ ಕ್ಯಾಟಗರಿ, ಅಂದರೆ ನಾವು ಯಾವುದೇ ಕ್ಯಾಟಗರಿಗೆ ಹಾಕಲ್ಲ, ಜನರಲ್ಗೆ ಹಾಕ್ತೀವಿ ಅನ್ನೋರು ಫೆಬ್ರವರಿ 24 2000 ಇಸ್ವಿಯಿಂದ 2007ನೇ ಇಸ್ವಿವರೆಗೂ ಒಳಗಡೆ ಹುಟ್ಟಿರಬೇಕು. OBC ಅವರಾದರೆ 1997 ಫೆಬ್ರವರಿ 24ನೇ ತಾರೀಕಿಂದ 2007 ಫೆಬ್ರವರಿ 24 ಒಳಗಡೆ ಹುಟ್ಟಿರಬೇಕು. SC/ST ಅವರಾದರೆ 24 ಫೆಬ್ರವರಿ 1995ರಿಂದ 24 ಫೆಬ್ರವರಿ 2007 ಒಳಗಡೆ ಹುಟ್ಟಿರಬೇಕು. ಇದು ಎಲ್ಲ ಡಿಪಾರ್ಟ್ಮೆಂಟ್ ಥರ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಕರೆದಿಲ್ಲ. ಇದು ಆಫ್ಲೈನಲ್ಲೇ ಅಪ್ಲಿಕೇಶನ್ ಫಾರ್ಮ್ನ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ನೆಲ್ಲ ಪ್ರಿಂಟ್ ತಗೊಂಡು ಫಿಲಪ್ ಮಾಡಿ ಕಳಿಸ್ಬೇಕಾಗುತ್ತೆ. ಎಷ್ಟರೊಳಗಡೆ? ಫೆಬ್ರವರಿ 24 ಒಳಗಡೆ. ಇದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅಪ್ಲಿಕೇಶನ್ ಫಾರ್ಮು. ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೋಬೋದು. ಪ್ರಿಂಟ್ ತೊಗೊಂಡು ಎಲ್ಲ ಕರೆಕ್ಟಾಗಿ ಫಿಲಪ್ ಮಾಡಿ ವಿತಿನ್ ದಿ ಡೇಟ್ ಒಳಗಡೆ ಸ್ಪೀಡ್ ಪೋಸ್ಟ್ ಮಾಡಬೇಕಾಗುತ್ತೆ. ಅವರೇ ಯಾವ್ಯಾವ ಥರ ಇರಬೇಕು ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಿದರೆ ನಾವು ಫಿಲಪ್ ಮಾಡೋದಷ್ಟೇ ಇರೋದು. ನೋಡ್ತಾ ಇದ್ದೀರಾ ನೋಡಿ, ಇದೆಲ್ಲ ಡಾಕ್ಯುಮೆಂಟ್ ಪ್ರಿಂಟ್ಔಟ್ ತೊಗೊಂಡು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನಲ್ಲಿ ಮೇನಾಗಿ ಓನ್ಲಿ ಮೇನ್ ಕ್ಯಾಂಡಿಡೇಟ್ ನೀಡ್ ಟು ಅಪ್ಲೈ. ಇದಕ್ಕೆ ವುಮೆನ್ ಏನು ಅಪ್ಲೈ ಮಾಡೋಂಗಿಲ್ಲ, ಗಂಡ್ಮಕ್ಳು ಮಾತ್ರ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಸಿಟಿಸನ್ ಆಫ್ ಇಂಡಿಯಾ, ನಾವು ಭಾರತ ಪ್ರಜೆ ಆಗಿದ್ದರೆ ನಾವು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಬಂದ್ಬಿಟ್ಟು ಕುಕ್ಕಿಗೆ 18 ವರ್ಷದಿಂದ 25 ವರ್ಷ. ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಇದೆ. SC/ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಇದೆಲ್ಲ ರಿಲ್ಯಾಕ್ಸೇಷನ್ ಫಾರ್ ಅಂದರೆ ಗೌರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವರೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಅವ್ರಿಗೆ ಅಪ್ ಟು 40 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವರಿಗೆ 43 ಇಯರ್ಸ್ವರೆಗೂ, ಮತ್ತು SC/ST ಅವರಿಗೆ 45 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಯಾರು ಆಲ್ರೆಡಿ ಇವಾಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರ್ತಾರೋ ಅವರಿಗೆ. ಬಟ್ ಯಾರು ಇನ್ನೂ ವರ್ಕ್ ಮಾಡ್ತಿಲ್ಲ, ಫಸ್ಟ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ 18 ವರ್ಷದಿಂದ 25 ವರ್ಷದವರೆಗೂ ಜನರಲ್ ಕ್ಯಾಟಗರಿ ಅವ್ರಿಗೆ. SC/STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ಅವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೋಡಿ, ಇಲ್ಲದೇ ಇರೋದು ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್. ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಹ್ಯಾಂಡಿಕ್ಯಾಪ್ಟ್ ಯಾರು ಇರ್ತಾರೋ ಅವ್ರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಇರ್ತಾರಲ್ಲ ಅವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅವ್ರಿಗೆ ಯಾವ ಥರ ಕಾಲ್ ಲೆಟರು
ಕೊಡ್ತೀವಿ ಅಂತ. ಇಲ್ಲಿ ಯಾರ್ಯಾರು NCC ಮಾಡಿರ್ತೀರ, ಕೆಲವೊಬ್ಬರು C ಸರ್ಟಿಫಿಕೇಟ್ ಇರುತ್ತೆ, B ಸರ್ಟಿಫಿಕೇಟ್ ಇರುತ್ತೆ, ಅವೆಲ್ಲ ಇದ್ದರೆ ಹಾಕಿ. ಯಾಕಂದರೆ ಅವಕ್ಕೂ ಇಲ್ಲಿ ವೇಟೇಜ್ ಕೊಡ್ತಾ ಇದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಮಿಸ್ ಮಾಡ್ಕೋಬೇಡಿ, ಅವಿದ್ರೂ ಆಗ್ತಿಲ್ದಂಗೆ. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಯಾವುದೇ ರೀಫಂಡ್ ಆಗಲ್ಲ, ಒಂದು ಸಾರಿ ಕಟ್ಟಿದ್ರೆ ಮುಗೀತು. ಜನರಲ್ ಕ್ಯಾಂಡಿಡೇಟ್ಗೆ ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ನು, OBC ಅವ್ರಿಗೆಲ್ಲ 50 ರೂಪಾಯಿ ಇರುತ್ತೆ. ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ಗೆ ಯಾವುದೇ ಫೀಸ್ ಇರೋಲ್ಲ. ಇದು ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅಂತ ಅಂದರೆ, ಇಂಗ್ಲೀಷು ತಪ್ಪಿರಿ ಹಿಂದಿ ಒಳಗೆ ಬರೀಬೇಕಾಗುತ್ತೆ. ನಾವು ಕರ್ನಾಟಕದವರಲ್ವ, ಅದಕ್ಕೆ ಇಂಗ್ಲೀಷಲ್ಲೇ ಬರೀರಿ. ಕರೆಕ್ಟಾಗಿ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಓದ್ಕೊಂಬರೀರಿ, ಹಂಗೆ ಬರೆಯೋಕೆ ಹೋಗ್ಬೇಡ್ರಿ. ಎಕ್ಸಾಮ್ ಬಂದ್ಬಿಟ್ಟು ರಿಟರ್ನ್ ಎಕ್ಸಾಮು ಇರುತ್ತೆ ಮತ್ತು ಓರಲ್ ಎಕ್ಸಾಮು ಇರುತ್ತೆ. ರಿಟರ್ನ್ ಎಕ್ಸಾಮಲ್ಲೂ ರಿಲೇಟೆಡ್ ನಮ್ಮ ಇದು ಇವಾಗ ಕುಕ್ ಮಾಡಿದ್ರೆ ಯಾವ ಥರ ಕುಕ್ಕು, ಏನು ಟೈಪ್ಸು, ಏನೇನು ಇಂಗ್ರೀಡಿಯೆಂಟ್ಸು, ಈ ಥರನೇ ಇರುತ್ತೆ. ಜನರಲ್ ಯಾವುದೇ ಅಕಾಡೆಮಿಕ್ ಏನಿರಲ್ಲ ಜಾಸ್ತಿ. ಪರ್ಟಿಕ್ಯುಲರ್ಲಿ ಆ ಫೀಲ್ಡಿಗೆ ರಿಲೇಟೆಡ್ಡೇ ಇರುತ್ತೆ. SLC ಓದಿದರೆ ಸಾಕಾಗುತ್ತೆ ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ. ನೋಡಿ, ಮೇಲೆ ಹೇಳ್ದಂಗೆ MSW ಕುಕ್ಕಿಗೆ ಮ್ಯಾಟ್ರಿಕ್ಯುಲೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಈಕ್ವಲೆಂಟ್. ಅಂದರೆ ಮ್ಯಾಟ್ರಿಕ್ಯುಲೇಷನ್ ಅಂದರೆ SLC ಈಕ್ವಲೆಂಟ್ ಆಗಿರಬೇಕು, SLC ಆಗಿರಬೇಕು ಅಂತ. ಮತ್ತು ಇದು ಅವರು BRO ಅವ್ರದವರು ಎಕ್ಸಾಮ್ ಮಾಡ್ತಾರಲ್ವ, ಅದರೊಳಗೆ ಕ್ವಾಲಿಫೈ ಆಗಬೇಕು. ಓರಲ್ಲೂ ಅಷ್ಟೇ, ರಿಟರ್ನಲ್ಲೂ ಅಷ್ಟೇ. ಹೀಗೆ ಎಲ್ಲ ಪೋಸ್ಟು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ವಿಡಿಯೋ ಫ್ಯೂಸ್ ಮಾಡಿ ನೀವು ಓದ್ಕೋಬೋದಾಗುತ್ತೆ. ನೋಡಿ, ಆಗಲೇ ಹೇಳ್ದಂಗೆ ಏನು ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ನಲ್ಲ, ಏನಿರುತ್ತೆ ಪ್ರಿಪ್ರೇಷನ್ ಪ್ರೊಸೀಜರು, ಡಿಫ್ರೆಂಟ್ ಟೈಪ್ ಆಫ್ ಇಂಗ್ರೀಡಿಯೆಂಟ್ಸ್ ಯೂಸ್ಡ್ ಇನ್ ಕ್ವಾಂಟಿಟಿ. ಅಂದರೆ ನಾವು ಅಡುಗೆ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ವೆಜ್ ಡಿಶಸ್ ಹೇಗೆ ಮಾಡ್ತೀವಿ, ನಾನ್ ವೆಜ್ ಹೇಗೆ ಮಾಡ್ತೀವಿ, ಸ್ವೀಟ್ ಹೇಗೆ ಮಾಡ್ತೀವಿ, ಪ್ರಿಸರ್ವೇಷನ್ ಫುಡ್ನ ಹೇಗೆ ಪ್ರಿಸರ್ವ್ ಮಾಡ್ತೀವಿ, ವಾಷಿಂಗ್ ಮತ್ತು ಕ್ಲೀನಿಂಗ್ ಹೇಗೆ ಮಾಡ್ತೀವಿ, ಜನರಲ್ ನಾಲೆಡ್ಜ್ ಇದ್ರ ಬಗ್ಗೆನೇ ಇರುತ್ತೆ. ಇದೇ ಥರನೇ ಎಲ್ಲದಕ್ಕೂ ಪರ್ಟಿಕ್ಯುಲರಾಗಿ ಆ ಜಾಬ್ಗೆ ಏನು ಕ್ವಾಲಿಫಿಕೇಷನ್ ಇದೆ ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ವಿಡಿಯೋ ಫ್ಯೂಸ್ ಮಾಡಿ ಓದ್ಕೊಳ್ಳಿ, ನಿಮಗೆ ಯಾವುದು ಜಾಬ್ ರಿಲೇಟೆಡ್ ಇದೆ ಅದ್ರದ್ದು. ನೋಡಿ, ಪ್ರಾಕ್ಟಿಕಲ್ ಟೆಸ್ಟಲ್ಲಿ ತರಕಾರಿ ಹೇಗೆ ಹಚ್ಚೋದು, ಮತ್ತು ಯಾವ್ದು ಫುಡ್ಡು ಇದು ಅಂತೇಳಿ ಐಡೆಂಟಿಫೈ ಮಾಡೋದು, ಮತ್ತು ಕ್ಲೀನ್ ಮಾಡೋದು ಹೇಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಪ್ರಾಕ್ಟಿಕಲಾಗಿ ಇದಿರುತ್ತೆ. ಅದೇ ಥರ ಎಲ್ಲದಕ್ಕೂ ಇರುತ್ತೆ. ಇದು ಬೇಸಿಕ್ ಇರುತ್ತೆ ಅಷ್ಟೇ. ಬೇಸಿಕ್ ಜೊತೆಗೆ DA TA ಅಲವೆನ್ಸಸ್ ಎಲ್ಲ ಹಾಕಿ ಮಿನಿಮಮ್ ವೇಜ್ ಅಂತ ಕೊಡ್ತಾರೆ. ಒಂದು 15 20 ಸಾವಿರ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬು ಪರ್ಮನೆಂಟ್ ಆಗಿರುತ್ತೆ. ಕೆಲವೊಂದು ಜಾಬಿಗೆ ರಿಲೇಟೆಡ್ ಆಗಿ ಫಿಸಿಕಲ್ ಟೆಸ್ಟ್ ಇದೆ. ಅದೇನಿಲ್ಲ, 1 ಮೈಲ್ ರನ್ ಮಾಡೋದು, ಅದು 10 ನಿಮಿಷ ಟೈಮ್ ಕೊಡ್ತಾರೆ. 1.5 ಕಿಲೋಮೀಟ್ರು ಓಡೋದು. ಇದೇನು ಮಾಡ್ಬೋದು ಈಸಿಯಾಗಿ. ಕೆಲವೊಂದು ಕ್ರೈಟೀರಿಯಾಸ್ ಇದ್ದಾವೆ, ಇಲ್ಲೆಲ್ಲ ಇದೆ, ನೋಡ್ಕೊಳ್ಳಿ. ಮತ್ತು ಸ್ಟೇಟ್ ವೈಸ್ ಎಲ್ಲ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಅಪ್ಲೈ ಮಾಡ್ತೀರಾ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಪ್ರಿಂಟ್ ತೆಗೆಸ್ಕೊಂಡು ವಿತಿನ್ ದಿ ಡೇಟ್ ಒಳಗಡೆ ಅಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.